ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಹುಲ್ ಕುಮಾರ್. ನೀವು ನೋಡ್ತಿದ್ದೀರಾ ರಾಕ್ ಸ್ಟಾರ್ ಟೆಕ್ಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋ ಯಾವ್ದ್ರ ಬಗ್ಗೆಪ್ಪ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಥಂಬ್ನೇಲ್ ಮತ್ತು ಟೈಟಲ್ನ ನೋಡಿ. ಹೌದು, BSNL ಕಡೆಯಿಂದ ಒಂದು 5G ಮೊಬೈಲ್ ಅತಿ ಕಡಿಮೆ ಬೆಲೆಯಲ್ಲಿ ಭಾರತಕ್ಕೆ ಬರ್ತಾ ಇದೆ. ಆ ಒಂದು ಮೊಬೈಲ್ ಯಾವಾಗ ಬರುತ್ತೆ ಮತ್ತು ಆ ಒಂದು ಮೊಬೈಲ್ ಫೀಚರ್ಸ್ಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಅದರ ಪಕ್ಕ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಪೂರ್ತಿ ನೋಡಿದ ಮೇಲೆ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಪ್ರಕಾರ BSNL 4G ಲಾಂಚ್ ಮಾಡಿದಾಗ ಯಾರದೇ ಪಾರ್ಟ್ನರ್ಶಿಪ್ ಇಲ್ಲದೇ ಲಾಂಚ್ ಮಾಡಿತ್ತು. ಬಟ್ ಇವಾಗ ಅವರು 5Gನ ಲಾಂಚ್ ಮಾಡುವಾಗ ಟಾಟಾದವ್ರ ಜೊತೆ ಮರೆದಿದ್ದಾರೆ. ಇದಲ್ಲದೆ ಸ್ಟಾರ್ಲಿಂಕ್, ಎಲನ್ ಮಸ್ಕ್ ಅವ್ರ ಸ್ಟಾರ್ಲಿಂಕ್ ಜೊತೆನೂ ಮರೆದಿದ್ದಾರೆ. ಇದರಿಂದ ಒಂದು 5G ನೆಟ್ವರ್ಕ್ನವರು ಪ್ರೊವೈಡ್ ಮಾಡ್ತಾರೆ. ಉತ್ತಮವಾದ 5G ನೆಟ್ವರ್ಕ್ನ ಅವ್ರು ನಮ್ಗೆ ಕೊಡ್ತಾರೆ. ಇನ್ನು ಅದೇ BSNL ಅವ್ರು ಮತ್ತು ಟಾಟಾದವ್ರು ಸೇರಿಬಿಟ್ಟು ಒಂದು ಫೋನ್ನ ಲಾಂಚ್ ಮಾಡ್ತಾ ಇದ್ದಾರಂತೆ 5G BSNLನಿಂದ. ಅದು ಇದೊಂದು ಅನ್ಅಫಿಷಿಯಲ್ ನ್ಯೂಸ್. ಅಂದರೆ ಅಫಿಷಿಯಲಾಗಿ BSNLದವರು ಎಲ್ಲಿ ರಿವೀಲ್ ಮಾಡಿಲ್ಲ, ಟಾಟಾದವರು ರಿವೀಲ್ ಮಾಡಿಲ್ಲ. ಬಟ್ ಬರಬಹುದು, ಬರದೇ ಇರಬಹುದು. ಇಫ್ ಇನ್ ಕೇಸ್ ಬಂದರೆ ಈ ಒಂದು ಫೋನಲ್ಲಿ ಯಾವ್ಯಾವ ಫೀಚರ್ಸ್ಗಳಿರ್ತಾರೋ ನೋಡೋಣ. ಮೊದಲಿಗೆ ಈ ಒಂದು ಫೋನ್ ನೋಡೋಕ್ಕೆ ನಮಗೆ ಈ ರೀತಿ ಸಿಗುತ್ತೆ. ಬ್ಯಾಕಲ್ಲಿ ಪ್ಲಾಸ್ಟಿಕ್ ಬ್ಲ್ಯಾಕ್. ಮತ್ತು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ಒಂದು ಫೋನಲ್ಲಿ 6.7 ಇಂಚಿನ ಒಂದು ಫುಲ್ HD AMOLED ಡಿಸ್ಪ್ಲೇ ಇದೆ. ಒಂದು 120 Hz ರಿಫ್ರೆಶ್ ರೇಟ್ನ ಈ ಒಂದು ಫೋನ್ ಹೊಂದಿದೆ. ಹಾಗೆ 120 Hz ರಿಫ್ರೆಶ್ ರೇಟ್ ಇರೋದ್ರಿಂದ ಈ ಒಂದು ಫೋನಲ್ಲಿ ಯೂಸ್ ಮಾಡುವಾಗ ನೀವು ತುಂಬ ಸ್ಮೂತಾಗಿ ಕೂಡ ಈ ಒಂದು ಫೋನ್ ಯೂಸ್ ಆಗೋದು ನಿಮಗೆ ಫೀಲ್ ಆಗುತ್ತೆ. ಅದಾದ ತಕ್ಷಣ ಒಂದು ಫೋನಲ್ಲಿ 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇದೆ. ಸೊ ಬಿಸಿಲಲ್ಲಿ ಕೂಡ ಒಂದು ಒಳ್ಳೆ ಬ್ರೈಟ್ನೆಸ್ನ ಒಂದು ಫೋನ್ ನಿಮಗೆ ನೀಡುತ್ತೆ. ಇದಾದಮೇಲೆ ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ಈ ಒಂದು ಫೋನಲ್ಲಿ 6000 mAh ಒಂದು ಬ್ಯಾಟ್ರಿ ಇದೆ. ಅದರ ಜೊತೆಗೆ 44 ವ್ಯಾಟ್ನ ಒಂದು USB Type-C ಕೇಬಲ್ ಸಿಗ್ತಾಯಿದೆ. ಇನ್ನು ಈ ಒಂದು ಫೋನಲ್ಲಿರುವ ಸ್ಪೀಕರ್ಸ್ ಬಗ್ಗೆ ಮಾತಾಡಬೇಕಪ್ಪ ಅಂದರೆ ಒಂದು ಫೋನಲ್ಲಿ ಡಾಲ್ಬಿ ಅಟಮ್ಸ್ ಡುವೆಲ್ ಸ್ಟೀರಿಯೋ ಸ್ಪೀಕರ್ಸ್ ಇವೆ. ಮತ್ತು ಒಂದು ಫೋನಲ್ಲಿ ಐಆರ್ ಬ್ಲಾಸ್ಟರ್ ಇರೋದ್ರಿಂದ ಈ ಒಂದು ಫೋನ್ನ ನೀವು TV ರಿಮೋಟಾಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು ಐಆರ್ ಬ್ಲಾಸ್ಟರ್ಸ್ ಇರೋದ್ರಿಂದ. ಮತ್ತು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ಈ ಫೋನಲ್ಲಿ 3 ಕ್ಯಾಮ್ರಾ ಸೆಟಪ್ ಸಿಗ್ತಾಯಿದೆ. ಮೇನ್ ಕ್ಯಾಮ್ರಾ ಸೆನ್ಸರ್ 108 MP ಇದ್ದರೆ ಈ ಒಂದು ಫೋನಲ್ಲಿ ಮ್ಯಾಕ್ರೋ 8 MP ಮತ್ತು ವೈಡ್ ಆ್ಯಂಗಲ್ 5 MP ಇದೆ. ಮತ್ತು ಈ ಒಂದು ಫೋನ್ನ ಫ್ರಂಟ್ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕಪ್ಪ ಅಂತ ಅಂದರೆ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಫೋನ್ನ ಸೆಕ್ಯೂರಿಟಿ ವಿಚಾರಕ್ಕೆ ಬರೋದಪ್ಪ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಮತ್ತು ಈ ಒಂದು ಫೋನ್ ಫೇಸ್ ಅನ್ಲಾಕ್ ಕೂಡ ಸಪೋರ್ಟ್ ಆಗುತ್ತೆ. ರೀಸೆಂಟಾಗಿ ಕೂಡ ಎಲ್ಲ ಫೋನ್ಗಳು ಆಗ್ತವೆ, ಇದರಲ್ಲಿ ಏನು ಸ್ಪೆಷಾಲಿಟಿ ಇಲ್ಲ. ಬಟ್ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಒಂದು ಫೋನಲ್ಲಿ ಆಂಡ್ರಾಯ್ಡ್ ಇಲ್ಲ. ಹೌದು, ಈ ಒಂದು ಫೋನಲ್ಲಿ ನಮ್ಮ ದೇಶದಿಂದ ಡೆವಲಪ್ ಆದ ಅಂದರೆ IIT ಮದ್ರಾಸ್ನವರು ಡೆವಲಪ್ ಮಾಡಿರೋ ಒಂದು BarOS ಅಂತ ಒಂದು ಆಪ್ರೇಟಿಂಗ್ ಸಿಸ್ಟಮ್ನ ಈ ಒಂದು ಫೋನಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಯಾಕಪ್ಪ ಅಂದರೆ ಒಂದು ಫೋನ್ ಗೌರ್ಮೆಂಟದ್ದಾಗಿರುತ್ತೆ. BSNL ಬಂದುಬಿಟ್ಟು ಕಂಪ್ಲೀಟ್ ಗೌರ್ಮೆಂಟ್ ಪ್ರಾಪರ್ಟಿ. ಸೊ ಇದು ಗೌರ್ಮೆಂಟ್ ಆದಾಗಿರಿಂದ ಗೌರ್ಮೆಂಟ್ಗಾಗಿಯೇ ಆ ಒಂದು OSನ ಡೆವಲಪ್ ಮಾಡಿದ್ದಾರೆ. ಅದೇ OS ಯೂಸ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಸೊ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಅದು ನಮಗೆ. ಇನ್ನು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಈ ಒಂದು ಫೋನಲ್ಲಿರುವ ಪ್ರೊಸೆಸರ್. ಹೌದು, ಒಂದು ಫೋನಲ್ಲಿ MediaTek Dimensity 7200ನ ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. 5G 4 nm ಆರ್ಕಿಟೆಕ್ಚರ್ ಒಂದು ಪ್ರೊಸೆಸರ್ ಹೊಂದಿದೆ. ಸ್ವಲ್ಪ ಮಿಡ್ಕಿನ ಸ್ವಲ್ಪ ಜಾಸ್ತಿ, ತೀರಾ ಹೈ ಏನಲ್ಲ, ಒಂದು ಮಿಡ್ ಆ್ಯಂಡ್ ಪ್ರೊಸೆಸರ್ ಅಂತ ಕರಿಬೋದು. ಸೊ ಆರಾಮಾಗಿ ನೀವು ಎಲ್ಲ ಗೇಮ್ನ ಮೀಡಿಯಮ್ ಅಥವಾ ಹೈ ಸೆಟ್ಟಿಂಗಲ್ಲಿ ಕೂಡ ಆಡ್ಕೋಬೋದು. ಯಾಕಪ್ಪ ಅಂದರೆ ಈ ಒಂದು ಪ್ರೊಸೆಸರ್ 2.8 GHz ಫ್ರೀಕ್ವೆನ್ಸಿ ರೇಟ್ನ ಹೊಂದಿದೆ. ಸೊ ತುಂಬ ಪವರ್ಫುಲ್ಲಾಗಿ ಇದು ಕೆಲಸನ ಮಾಡುತ್ತೆ ನಿಮ್ಮ ಫೋನಲ್ಲಿ. ಲ್ಯಾಗ್ ಆಗಲ್ಲ ಯಾವುದೇ ಗೇಮ್ ಆದರೂ. ಇದೇ ಪ್ರೊಸೆಸರ್ ಯೂಸ್ ಮಾಡಬೇಕಂತ ಏನಿಲ್ಲ. ಯಾಕಪ್ಪ ಅಂದರೆ ಇದೊಂದು ಅನ್ಅಫಿಷಿಯಲ್ ನ್ಯೂಸ್. ಈ ಒಂದು ಫೋನ್ ಲಾಂಚರ್ ಈ ಒಂದು ಫೀಚರ್ಸ್ಗಳನ್ನ ಹೊಂದಿರುತ್ತೆ ಅಂತ ಕೆಲವೊಂದು ಹಿಂದಿ ಯೂಟ್ಯೂಬರ್ಗಳಿದ್ದರು. ಸೊ ನಾನು ಅದನ್ನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ಇದ್ರ ಬದಲು ಅವರು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ ಕೂಡ ಯೂಸ್ ಮಾಡಬಹುದು. ಇದು ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 7+ Gen 2 ಈ ಒಂದು ಪ್ರೊಸೆಸರ್ನ ಕೂಡ ಅವರು ಯೂಸ್ ಮಾಡಬಹುದು. ಯಾಕಪ್ಪ ಅಂದರೆ ಏನೂ ಕ್ಲಾರಿಟಿ ಇಲ್ಲ. ಒಂದು ಫೋನ್ನ ಅಫಿಷಿಯಲ್ ನ್ಯೂಸ್ ಏನಿಲ್ಲ ಅಲ್ವಾ. ಸೊ ಅವರೊಂದು ಫ್ಯಾನ್ ಮೇಡ್ ಫೀಚರ್ಸ್ ಅಂತ ಹೇಳ್ಬೋದು, ಅಥವಾ ಇದೇ ಒಂದು ಫೀಚರ್ಸ್ ಆ ಫೋನ್ ಲಾಂಚರೇ ಬರಲೂಬಹುದು, ಗೊತ್ತಿಲ್ಲ. ನೋಡೋಣ ಮುಂದೆ. ಇದು ಒಂದು ಫೋನ್ನ AnTuTu ಬೆಂಚ್ ಮಾರ್ಕ್ ನಿಯರ್ಲಿ 8 ಲಕ್ಷಕ್ಕೆ ಇರೋ ಒಂದು ಸ್ಕೋರ್ನ ಕೊಡ್ತಾ ಇದೆ. ಬಟ್ MediaTek ಪ್ರಾಬ್ಲಮ್ ಏನಪ್ಪ ಅಂದರೆ ಅವು ಬೇಗ ಹೀಟ್ ಆಗ್ತವೆ. ನೀವು ನಾರ್ಮಲ್ ಆರು ಯೂಸ್ ಮಾಡಿ ಅಥವಾ ಗೇಮಿಂಗ್ ಯೂಸ್ ಮಾಡಿ ಈ ಒಂದು ಪ್ರೊಸೆಸರ್ಗಳು ಬೇಗ ಹೀಟ್ ಆಗ್ತವೆ ಸ್ನ್ಯಾಪ್ಡ್ರ್ಯಾಗನ್ ಕಂಪೇರ್ ಮಾಡಿದರೆ. ಈ ಫೋನ್ನ ಸ್ಟೋರೇಜ್ ಮತ್ತು ರ್ಯಾಮ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾಯಿದೆ. ಒಂದು 8 GB ರ್ಯಾಮ್ ಮತ್ತು 128 GB ಇಂಟರ್ನಲ್ ಸ್ಟೋರೇಜು, ಇನ್ನೊಂದು 12 GB ರ್ಯಾಮ್ ಮತ್ತು 256 GB
ಇಂಟರ್ನಲ್ ಸ್ಟೋರೇಜ್ನ ಹೊಂದಿರುತ್ತೆ. ರ್ಯಾಮ್ ಬಂದುಬಿಟ್ಟು LPDDR4X, ಸ್ಟೋರೇಜ್ UFS 3.1 ಇಂದ ಸೊ ನಿಮ್ಮ ಡೇಟಾ ಬೇಗ ರೀಡ್ ಆಗಿ ಅಪ್ಲಿಕೇಶನ್ ಬೇಗ ಓಪನ್ ಆಗುತ್ತೆ. ಗೊತ್ತಿಲ್ಲ LPDDR5 ರ್ಯಾಮ್ ಬರ್ಬೋದು, UFS 4.0 ಸ್ಟೋರೇಜ್ನ ಕೂಡ ಯೂಸ್ ಮಾಡ್ಬೋದು. ಸೊ ಅಪ್ಡೇಟ್ ಬಂದರೆ ನಾನೇ ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ. ಒಂದು ಫೋನ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಬಂದರೆ ನಾನೇ ಇನ್ನೊಂದು ವೀಡಿಯೋ ಮಾಡ್ತೀನಿ. ಇನ್ನು ಈ ಫೋನು ಯಾವಾಗ ಲಾಂಚ್ ಆಗುತ್ತೆ ಮತ್ತು ಈ ಒಂದು ಫೋನ್ನ ರೇಟ್ ಹೇಳೋ ಸಮಯ. ಈ ಒಂದು ಫೋನ್ ಕಂಪ್ಲೀಟಾಗಿ ದೇಶದಲ್ಲಿ BSNL ಅವರು 5G ಅಳವಡಿಸ ಮೇಲೆ ಬರಬಹುದು. ಅವ್ರು ಹೇಳೋ ಪ್ರಕಾರ ಜನವರಿ 2025 ಒಳಗಡೆ 5G ನೆಟ್ವರ್ಕ್ನ ದೇಶ ತುಂಬ ಅಳವಡಿಸ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಮತ್ತು ಒಂದು ಫೋನ್ ಲಾಂಚ್ ಆಗುತ್ತೆ ಅಥವಾ ಲಾಂಚ್ ಆಗಂಗಿಲ್ಲ ಅಂದರೂ ನಂಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ಅಫಿಷಿಯಲಾಗಿ ಯಾರು ಕೂಡ ಇದ್ರ ಬಗ್ಗೆ ಎಲ್ಲಿ ಹೇಳಿಲ್ಲ, BSNL ಅವರಾಗಲಿ ಟಾಟಾದವರಾಗಲಿ. ಅಫಿಷಿಯಲ್ ನ್ಯೂಸ್ ಏನಾದ್ರು ಗೊತ್ತಿಲ್ಲ ನಾನು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ. ಸೊ ನಿಮ್ಮ ಪ್ರಕಾರ ಒಂದು ಫೋನ್ ಲಾಂಚ್ ಆಗುತ್ತೋ ಅಥವಾ ಯಾವ ಒಂದು ಪ್ರೈಸ್ಗೆ ಒಂದು ಫೋನ್ ಲಾಂಚ್ ಆಗ್ಬೋದು, ಮತ್ತು ನೀವು ಒಂದು ಫೋನಲ್ಲಿ ಏನಿರಬೇಕು ನಿಮ್ಮ ಪ್ರಕಾರ ಅನ್ನೋರನ್ನು ಕೂಡ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ಫೋನ್ನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾರೆ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ.